ಆತ್ಮೀಯ H16 ನ್ಯೂಸ್ ಅರ್ಥಾತ್ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, BDCC ಬ್ಯಾಂಕ್ ದಿನಕ್ಕೆ ಮತ್ತೆ ಯಾಕೋ ಗೊಂದಲ ಅಥವಾ ಇನ್ನಷ್ಟು ಏನು ನಿಗೂಢ ಆಗ್ತಾ ಹೋಗ್ತಾ ಇದೆಯಾ, ಅಥವಾ ಇದು ಈಗಾಗಲೇ ನಮ್ಮ ಜೊಲ್ಲೆಯವರು ಬಾಲಚಂದ್ರ ಜಾರಕಿಹೊಳಿ ಅವರು ಏನೋ ಮಾತಾಡಿದರು, ಇಲ್ಲ ರೈತರಿಗೆ ನಾವು 40,000 ಅಷ್ಟೇ ಕೊಡ್ತೀವಿ ಅನ್ನೋ ನೆರೆಯಲ್ಲೇ ನಾವು ಅಷ್ಟು ಡೈರೆಕ್ಷನ್ ಅದ ಅಥವಾ ಲಾಸ್ ಆಗ್ತದೆ ಅನ್ನೋ ಮಾತನ್ನು ಮಾತಾಡಿದರು. ಮಾತಾಡಿದ ನಂತರ ಸಾಕಷ್ಟು ವಾದ ವಿವಾದ ಚರ್ಚೆಗಳು ಶುರು ಆದವು. ನಾವು ನಮ್ಮಲ್ಲಿ ಚರ್ಚೆ ಮಾಡಿದ್ದೀವಿ, ಹೇಗೆ ಲಾಸ್ ಆಗ್ತದೆ ಅಂತ ಪ್ರಶ್ನೆನೂ ಮಾಡಿದ್ದೀವಿ. ಅದ ತಕ್ಷಣ ಜಾಗೃತರಂತ ನಮ್ಮ ಸತೀಶ್ ಜಾರಕಿಹೊಳಿ ಅವರು ರೈತರಿಗೆ ಸಾಲ ನೀಡೋದು ಕಡ್ಡಾಯ, ನಾವು ನಮ್ಮ ಏನಪ್ಪ ಅಂತಂದ್ರೆ ನಬಾರ್ಡ್ ಆಗಿರ್ಬೋದು ಅಥವಾ ನಮ್ಮ ಏನು ನಮ್ಮ ವಿಶೇಷವಾಗಿ ಈ BDCC ಬ್ಯಾಂಕ್ ಇದ್ದಿದ್ದು ಸಾಲ ಕೊಡ್ತದೆ, ನಮ್ಮ ಲಾಸ್ ಆಗಲಿ ಮತ್ತು ಹೋಗಲಿ RBI ಡೈರೆಕ್ಷನ್ ನೆಲೆಗಟ್ಟಿನಲ್ಲಿ ಅಂತ ಹೇಳಿದರು. ಆ ಎಲ್ಲ ನೆಲೆಯಲ್ಲೇ ಗೊಂದಲಗಳು ಇನ್ನೂ ಹೋಗಿಲ್ಲ. ಆ ದಿಶೆಯಲ್ಲೇ ಈ ರೈತರ ಈ BDCC ಬ್ಯಾಂಕ್ ಈಗಾಗಲೇ ಹೇಳಿದ್ವಿ ಒಮ್ಮಿಟ್ಟು ಹಲವು ಸಲ, ಅದನ್ನು ಅವ್ರು ಒಪ್ಕೊಂಡಿದ್ದಾರೆ. ಈ ಬ್ಯಾಂಕ ಇದು ಲಾಭಕ್ಕಾಗೇನೋ ವಾಣಿಜ್ಯಕ್ಕೆ ಮತ್ತು ಅದಕ್ಕೂ ಸಾಲ ಕೊಡ್ತಾ ಇದ್ದಾರೆ ಇತ್ತೀಚೆಗೆ. ಇದು ರೈತರಿಗೆ ಮುಖ್ಯವಾಗಿ ಕೊಡಬೇಕಾದದ್ದು. ಈ ವಾಣಿಜ್ಯಗಳು ಯಾಕೆ ಹೋರಾಡ್ತಾ ಇದ್ದಾರೆ? ಇದು ಜೋತಾವ್ರವರ ಮೂಲ ಉದ್ದೇಶ DCC ಬ್ಯಾಂಕ್ ಸ್ಥಾಪನೆ ಮಾಡೋದು ಮೂಲ ಉದ್ದೇಶ ರೈತರ ಸಲುವಾಗಿನೇ ಐತ್ರಿ. ಅದು ಮತ್ತು ಮೊನ್ನೆ ಜೊಲ್ಲೆಯವರು ಒಂದು ಪ್ರೆಸ್ ಮೀಟ್ ಮಾಡಿ ರೈತರಿಗೆ ಸಾಲ ಕೊಡೋದ್ರಿಂದ ಬ್ಯಾಂಕ್ ನುಕ್ಸಾನ ಆಕೈತಿ ಅದ್ರ ಸಲುವಾಗಿ ಸಾಕಷ್ಟು ಕಾಮೆಂಟ್ ಆಗ್ಯಾವು. ನಮ್ಮ ರೈತ ಸಂಘದವ್ರು ಹೋರಾಟಕ್ಕೆ ಇಳಿತೀವಿ ಅಂತ ಹೇಳ್ಯಾರು. ಕ್ಷಮೆ ಕೇಳಿಲ್ಲ ಅಂದ್ರೆ ಶಶಿಕಾಂತ್ ಗುರಿಯವ್ರು ಕ್ಷಮೆ ಕೇಳಿಲ್ಲ ಅಂದ್ರೆ ನಾವು ನಿಮ್ಮ ಮನೆ ಮುಂದೆ ಕುಂಡಿರ್ಬೇಕಾಕೈತಿ ಅನ್ನೋ ಮಾತಾಡಿದ್ದಾರೆ. ಆದ್ರೆ ನನಗೆ ಹಿಂಗೆ ಅನಿಸ್ತೈತಿಲ್ಲ, ಇದು ಯಾಕೆ ಎಲ್ಲಿ ಲಾಸ್ ಆಗಾಕತ್ತೈತಿ, ಇದು ಯಾಕೆ ಲಾಸ್ ಆಕೈತಿ ಅದ್ರು ಏನೂ ತಿಳಿವತ್ತು ನಮಗಿದು. ಯಾಕಂದ್ರೆ ರೀ, ಈಗ ರೈತರಿಗೆ ಇವ್ರು ಸಾಲ ಕೊಟ್ರ ಮೊದಲನೇದ್ದು ಅಪೆಕ್ಸ್ ಬ್ಯಾಂಕ್ ಏನು SLTC ಮತ್ತು DLTC ಅಂತದಾರಲ್ಲ, ಡಿಸ್ಟ್ರಿಕ್ಟ್ ಲೆವೆಲ್ ಟೆಕ್ನಿಕಲ್ ಕಮಿಟಿ, ಸ್ಟೇಟ್ ಲೆವೆಲ್ ಟೆಕ್ನಿಕಲ್ ಕಮಿಟಿ, ಅದರೊಳಗೆ ಒಂದು ಟೆರಾ ಪಾಸ್ ಮಾಡ್ಕೋತಾರ. ರೆಸೊಲ್ಯೂಷನ್ ಐತಿ, ಕಾಪಿ ಐತಿ, ಇದನ್ನ ಹಿಂದೂ ತೋರಿಸಿದನ್ನ ನಾವು ತೋರಿಸಿದ್ವಿ. ಇದು ಸ್ಟೇಟ್ ಲೆವೆಲ್ ಕಮಿಟಿ ಒಳಗೆ ಯಾವ್ಯಾವ ಡಿಸ್ಟಿಕ್ಕಿಗೆ ಆಯಾ ಡಿಸ್ಟಿಕ್ ವಾರ ಯಾವ ಮೇನ್ ಕ್ರಾಪ್ ಅದಾವಲ್ಲ ಅದಕ್ಕೆ ಯಾವ ರೇಷಿಯೋದೊಳಗೆ ಸಾಲ ಕೊಡ್ಬೇಕು ಅನ್ನೋದು ತಿಳಿಸ್ಯಾರ. ಅದನ್ನು ಇವರು ಫಾಲೋ ಅಪ್ ಮಾಡ್ಬೇಕು. ಯಾಕಂದ್ರೆ DCC ಬ್ಯಾಂಕ್ ಎಲ್ಲ ಅಂಡರ್ ದ ಕಂಟ್ರೋಲ್ ಆಫ್ ಅಪೆಕ್ಸ್ ಬ್ಯಾಂಕ್, ಅದರ ಆಜಿಂದೊಳಗೆ ಅದಾವೆ. ಅದಕ್ಕೆ ಪೂರಕವಾಗುವಂಗೆ ಇದರಿಂದ ಅಪೆಕ್ಸ್ ಬ್ಯಾಂಕ್ನಿಂದ DCC ಬ್ಯಾಂಕಿಗೆ ಒಬ್ಬರು ಡೈರೆಕ್ಟರ್ ಬರ್ತಾರೆ ನಾಮಿನೇಟ್ ಆಗಿ. ಈ ಸಲ ನಮ್ಮ ಪಟ್ಟಣ ಅವ್ರು ಬಂದಾರ. ಮತ್ತು ಇಲ್ಲಿಂದ DCC ಬ್ಯಾಂಕಿನಿಂದ ಒಬ್ಬರು ನಾಮಿನೇಟ್ ಆಗಿ ಹೋಗ್ತಾರೆ, ರಾಹುಲ್ ಜಾರಕಿಹೊಳಿ ಅವರು ಹೋಗ್ಯಾರು. ಅಂದ್ರೆ ಅವು ಎರಡಕ್ಕೂ ಅವಿನಾಭಾವ ಸಂಬಂಧ ಐತೆ. ಅದು ಅಪೆಕ್ಸ್ ಬ್ಯಾಂಕಿಗೆ DCC ಬ್ಯಾಂಕಿಗೆ. ಈ ಸಂಬಂಧದೊಳಗೆ ಅಪೆಕ್ಸ್ ಬ್ಯಾಂಕ್ ಏನು ನಿರ್ಣಯ ತಗೋತೈತಿಲ್ಲ ಅದನ್ನು ಇಂಪ್ಲಿಮೆಂಟೇಷನ್ ಮಾಡಬೇಕಾದದ್ದು ಇವ್ರ ಕರ್ತವ್ಯ. ಯಾರ್ದು? DCC ಬ್ಯಾಂಕಿನವ್ರು. DCC ಬ್ಯಾಂಕಿನವ್ರು DCC ಬ್ಯಾಂಕಿನ ಈಗಿನ ಅಧ್ಯಕ್ಷರು ಒಂದು ಇದನ್ನು ಕೊಟ್ರ, ಲಾಸ್ ಒಳಗೆ ಆಗ್ತೈತಿ ರೈತರು ಸಾಲ ಕೊಟ್ರ. ಹೆಂಗೆ ಲಾಸ್ ಆಗ್ತೈತಿ? ಇದು ಬೇಕಲ್ಲ ಅದಕ್ಕೆ. ಹೌದು. ಯಾಕಂದ್ರೆ ರಾಜ್ಯ ಸರ್ಕಾರ ಶೂನ್ಯ ಬಡ್ಡಿ ಒಳಗೆ ಸಾಲ ಕೊಟ್ರ ಆ ಇಂಟ್ರೆಸ್ಟನ್ನು DCC ಬ್ಯಾಂಕಿಗೆ ಪೇಡ್